ಮೂರನೇ ಪ್ರಶ್ನೆ, ದಟ್ ಇಸ್ ಹಣದ ಅಪಮೌಲ್ಯ ಫೈನ್. ಅಂದ್ರೆ ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಅಂದ್ರೆ ಇಲ್ಲಿ 3 ಇಟ್ಕೊಟ್ಟಿದ್ದಾರೆ, ಸೊ ಅದನ್ನ ಯು ಹ್ಯಾವ್ ಟು ಜೋಡಿಸ್ಕೋಬೇಕು. ಫೈನ್, ಎಸ್. ಸೊ ಇಲ್ಲಿಗೆ ಬರ್ತಾ ಇದ್ದೇನೆ. ದಟ್ ಇಸ್ ಹಣದ ಅಪಮೌಲ್ಯ ಅಂದ್ರೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್. ಓಕೆ, ಸೊ 2 ತರ ಇದೆ, ಒಂದು ಡಿವ್ಯಾಲ್ಯೂಯೇಷನ್ ಮತ್ತು ರಿವ್ಯಾಲ್ಯೂಯೇಷನ್. ನಮ್ಮ ಭಾರತದಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಥವಾ ಡಿವ್ಯಾಲ್ಯೂಯೇಷನ್ ಮಾಡಲ್ಲ, ಅಪ್ರಿಸಿಯೇಷನ್ ಹಾಗೂ ಡಿಪ್ರಿಸಿಯೇಷನ್ ಆಗುತ್ತೆ. ಸೊ ದಟ್ ಇಸ್ ಕರೆನ್ಸಿ ಎಕ್ಸ್ಚೇಂಜ್ ಪಾರ್ಟ್. ಅದ್ರ ಮೇಲೆ ಶಾರ್ಟ್ ನೋಟ್ಸ್ ನ ಮಾಡೋಣ, ಬಟ್ ಇಲ್ಲಿ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಟ್ರೈ ಮಾಡೋಣ. ನಾವು 1 ಅಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಅದು. ಸೊ ಇಲ್ಲಿ ಹೊಸ ತಂತ್ರಜ್ಞಾನದ ಹೂಡಿಕೆ ಅಂದ್ರೆ ಇಷ್ಟು ಕೊಟ್ಟಿದ್ದಾರೆ, ಇಲ್ಲಿ ನೀವು ಆಪ್ಷನ್ಸ್ ನ ಜೋಡಿಸಬೇಕು. ಇಲ್ಲಿ ಕೆಳಗಡೆ ನೋಡಿ, 1 ಮಾತ್ರ, 2 ಮಾತ್ರ, ಎಲ್ಲಾ 3 ಮೇಲಿನ ಯಾವುದು ಅಲ್ಲ. ಅಂದ್ರೆ ವಿಚ್ ಹೌ ಮೆನಿ ಆರ್ ಕರೆಕ್ಟ್ ಅಂತ ಹೇಳಿ. ಅಂದ್ರೆ ಇಲ್ಲಿ 3 ಕೊಟ್ಟಿದಾರಲ್ಲ, ಈ 3ರಲ್ಲಿ ಎಷ್ಟು ಕರೆಕ್ಟ್ ಇದಾವೆ ಅಂತ ನಾವು ಚೂಸ್ ಮಾಡ್ಬೇಕು. 1 ಕರೆಕ್ಟ್ ಇದೆಯಾ, 2 ಕರೆಕ್ಟ್ ಇದೆಯಾ, 3 ಕರೆಕ್ಟ್ ಇದೆಯಾ ಅಂತ ಹೇಳಿ ಒಂದೊಂದೇ ನೋಡ್ತಾ ಬರೋಣ. ಈ ಹಣದ ಅಪಮೌಲ್ಯ ಅಂದ್ರೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್, ರಿವ್ಯಾಲ್ಯೂಯೇಷನ್, ಡಿವ್ಯಾಲ್ಯೂಯೇಷನ್ ಗೊತ್ತಿದೆ. ಮೌಲ್ಯ ಅಂತ ಹೇಳಿದ್ರೆ ರಿವ್ಯಾಲ್ಯೂ ಮಾಡೋದು, ಮೌಲ್ಯೀಕರಣ ಅಂದ್ರೆ. ಅಪಮೌಲ್ಯ ಅಂದ್ರೆ ಡಿವ್ಯಾಲ್ಯೂ ಮಾಡೋದು. ನಾವು $1 ಈಸ್ ಈಕ್ವಲ್ ಟು ಏನಾದ್ರೂ 50 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳೋದು ನಾರ್ಮಲ್ ಆಗಿ. ಸೊ 50 ರೂಪಾಯಿ ಇದ್ದಿದ್ದನ್ನ ನಾನೇನಾದ್ರೂ 70 ರೂಪಾಯಿ ಮಾಡ್ಬೋದು ಅಥವಾ 40 ರೂಪಾಯಿ ಮಾಡ್ಬೋದು. ಅಂದ್ರೆ ಇರೋದಕ್ಕಿಂತ ಕಡಿಮೆ ಮಾಡ್ಬೋದು, ಇರೋದಕ್ಕಿಂತ ಜಾಸ್ತಿ ಮಾಡ್ಬೋದು. ಸರ್ ಇಲ್ಲಿ ಸ್ವಲ್ಪ ತುಂಬಾ ಗಮನ ಕೊಡ್ಬೇಕು. ಓಕೆ, ಎಸ್. ನಾವು ಅಬ್ಸರ್ವ್ ಇಯರ್, 50 ರೂಪಾಯಿ ಇದೆ, $1 ಸಿಗ್ತಿದೆ. ನನಗೆ $1ಗೆ 40 ರೂಪಾಯಿ ಕೊಟ್ಟಾಗ ಅಂದ್ರೆ ಡಾಲರ್ ವ್ಯಾಲ್ಯೂ ಏನಾಗ್ತಾ ಬರ್ತಿದೆ, ಕಮ್ಮಿ ಆಗ್ತಾ ಬರ್ತಿದೆ. ಇಲ್ಲಿ ವ್ಯಾಲ್ಯೂ ಯಾರಿಗೆ ಜಾಸ್ತಿ ಆಗ್ತಾ ಇದೆ, ರುಪೀಸಿಗೆ ಜಾಸ್ತಿ ಆಗ್ತದೆ. ಸರ್ ಹೆಂಗೆ ಹೇಳ್ತಿದ್ರ ಅಂದ್ರೆ ಇಲ್ಲಿ ನೋಡಿ, $1 ಬೇಕು ಅಂದ್ರೆ ಕಡಿಮೆ ದುಡ್ಡು ಕೊಡ್ತಾ ಇದೀವಿ. ಆಬ್ವಿಯಸ್ಲಿ ರುಪಿ ಏನಿದೆ, ಸ್ಟ್ರಾಂಗ್ ಇದೆ. ಇದನ್ನ ನಾವು ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅರ್ಥ ಆದ್ರೆ ಫೈನ್, ಅರ್ಥ ಆಗಿಲ್ಲ ಅಂದ್ರೆ ರಟ್ಟ ಮಾಡೋ ಏನಿಲ್ಲ. ಏನು ಸರ್, ಸರ್ ರುಪಿ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಅದು ಡಿವ್ಯಾಲ್ಯೂಯೇಷನ್. ಇದು ಕನ್ಫ್ಯೂಸ್ ಆಗುತ್ತೆ ಸರ್. ಜಾಸ್ತಿ ಆದ್ರೆ ಹೆಂಗ್ ಸರ್ ಡಿವ್ಯಾಲ್ಯೂಯೇಷನ್? ಇದು ಜಾಸ್ತಿ ಆದ್ರೆ ಯಾಕೆ ಡಿವ್ಯಾಲ್ಯೂಯೇಷನ್ ಅಂದ್ರೆ ಇದನ್ನು ತೂಕ ಮಾಡ್ಬೇಕು. ಈ ತೂಕ ಮಾಡಿದಾಗ ಅಂದ್ರೆ ಇದಕ್ಕೆ ಈಕ್ವಲ್ ಆಗ್ಬೇಕು ಅಂದ್ರೆ ರುಪಿನ ಜಾಸ್ತಿ ಹಾಕ್ಬೇಕಿದೆ, ಅಂದ್ರೆ ಜಾಸ್ತಿ ಕೊಡ್ಬೇಕಿದೆ. ಜಾಸ್ತಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ತಿದೆ ಅಂತ ಅರ್ಥ, ಅದ್ರ ವ್ಯಾಲ್ಯೂ ಕಮ್ಮಿ ಇದೆ ಅಂತ. ಸೊ ಹಾಗಾಗಿ ರಟ್ಟ ಮಾಡೋ ಗೊತ್ತಾಗಿಲ್ಲ ಅಂದ್ರೆ 50 ರೂಪಾಯಿಗಿಂತ ಜಾಸ್ತಿ ಮಾಡಿದೆ ಅಂದ್ರೆ ಅದು ಡಿವ್ಯಾಲ್ಯೂಯೇಷನ್, 50 ರೂಪಾಯಿಗಿಂತ ಕಡಿಮೆ ಮಾಡಿದೆ ಅಂದ್ರೆ ಅದು ರಿವ್ಯಾಲ್ಯೂಯೇಷನ್. ನಾವು ಈ ಪಾರ್ಟ್ ನಮ್ಗೆ ಟ್ರೇಡ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಎಸ್. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ವಿದೇಶಗಳಲ್ಲಿ ದೇಶಿ ವಸ್ತುಗಳ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುವುದು. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಗೂಡ್ಸ್ ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾವ್ದಕ್ಕೆ, ಅಪಮೌಲ್ಯ ಮಾಡಿದ್ರೆ. ಈ ಕಾನ್ಸೆಪ್ಟ್ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೌ ಟು ಅಂಡರ್ಸ್ಟ್ಯಾಂಡ್. ನಾವು ನಿಮ್ಗೆ ರಿವ್ಯಾಲ್ಯೂ ಅಂದ್ರೆ ಏನು, ಡಿವ್ಯಾಲ್ಯೂ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸರ್ $1ಗೆ 50 ರೂಪಾಯಿ ಇದೆ, 70 ರೂಪಾಯಿ ಅಂದ್ರೆ ಅದು ಡಿವ್ಯಾಲ್ಯೂ, 40 ರೂಪಾಯಿ ಅಂದ್ರೆ ಅದು ರಿವ್ಯಾಲ್ಯೂ. ಫೈನ್ ಸರ್, ಎಸ್. ಅಂದ್ರೆ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ಡಿವ್ಯಾಲ್ಯೂಯೇಷನ್, ಕಮ್ಮಿ ಆಗ್ತಿದೆ ಅಂದ್ರೆ ಅದು ರಿವ್ಯಾಲ್ಯೂಯೇಷನ್. ಫೈನ್ ವಿತ್ ದಿಸ್, ಎಸ್. ನಾವು ಫಸ್ಟ್ನೇದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದ್ಸಲ. ಇಲ್ಲೊಂದ್ ಸ್ವಲ್ಪ ಪ್ರಾಪರ್ ಆಗಿ ನೋಡಿ. ಹೌ ಸರ್, ಇಲ್ಲಿ ಭಾರತ ಇದೆ, ಇಲ್ಲಿ ಶ್ರೀಲಂಕಾ ಇದೆ ಅಂತ ತಿಳ್ಕೊತೀನಿ. ಫೈನ್, ಎಲ್ಲ ಸ್ಟ್ಯಾಟಿಕ್. ನಾನು ಹೆಂಗ್ ಎಕ್ಸಾಂಪಲ್ ಕೊಡ್ತೀನಿ ಹಂಗೆ ತಲೆಗೆ ಹೋಗ್ಕೊಳ್ಳಿ. ನಾವು ಇಲ್ಲಿ $1 ಈಸ್ ಈಕ್ವಲ್ ಟು 50 ರೂಪಾಯಿ ಇದೆ. $1ಗೆ ಎಷ್ಟು ರೂಪಾಯಿ, 50 ರೂಪಾಯಿ. ಸರ್ ಶ್ರೀಲಂಕಾದಲ್ಲಿ $1 ಈಸ್ ಈಕ್ವಲ್ ಟು 100 rupees. ಫೈನ್, ಎಸ್. ಸರ್ ಹೆಂಗ್ ಸರ್ ಅದು ರುಪೀಸ್ ಆಗುತ್ತೆ? ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರುಪೀಸ್ ಅಲ್ಲಿ ಇದ್ ಮಾಡ್ಕೋತಾ ಇದೀವಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಓಕೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ. ನಾವು ಈಗ ಇರ್ರೆಸ್ಪೆಕ್ಟಿವ್ ಹೈಪೋಥೆಟಿಕಲ್ ಸಿಚುಯೇಷನ್. ಏನ್ ಹೈಪೋಥೆಟಿಕಲ್ ಸಿಚುಯೇಷನ್ ಅಂದ್ರೆ ಇಲ್ಲಿ 1 kg ಆನಿಯನ್ಗೆ 50 rupees. 1 kg ಆನಿಯನ್ಗೆ ಎಷ್ಟು ರೂಪಾಯಿ, 50 ರೂಪಾಯಿ. ಸೇಮ್ ಬೆಲೆ ಶ್ರೀಲಂಕಾದಲ್ಲೂ ಸಹ 1 kg ಆನಿಯನ್ಗೆ ಎಷ್ಟು ರೂಪಾಯಿ ಅಂದ್ರೆ 50 ರೂಪಾಯಿ. ನಾವು ಹೀಗೆ ಹೇಳ್ರಿ, ಯಾರು ಒಬ್ಬ USA ದಲ್ಲಿ ಒಬ್ರಿದ್ದಾರೆ. ಈ USA ದಲ್ಲಿ ಇರ್ತಕ್ಕಂಥವ್ರು ಬಂದು ಆನಿಯನ್ ತಗೋಬೇಕಂತ ಬರ್ತಾರೆ, ಇಲ್ಲಿಗೆ ಬರ್ತಾರೆ, $1 ಕೊಡ್ತಾರೆ. $1ಗೆ ಅವ್ರಿಗೆ ಎಷ್ಟು ರೂಪಾಯಿ ಬಂತು, 50 ರೂಪಾಯಿ ಬಂತು. ಅವ್ರಿಗೆ 50 ರೂಪಾಯಿ ಬಂತು ಅಂದ್ರೆ ಅವ್ರಿಗೆ ಎಷ್ಟು ಆನಿಯನ್ ಸಿಕ್ತು, 1 kg ಆನಿಯನ್ ಸಿಕ್ತು. ಫೈನ್ ವಿತ್ ದಿಸ್, ಎಸ್. ನಾವು ಇದೇ ಪರ್ಸನ್ ಸೀದಾ ಶ್ರೀಲಂಕಾದಲ್ಲಿ ಚೆಕ್ ಮಾಡ್ತಾರೆ ಒಂದ್ಸತಿ. $1 ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಇದೆ, 100 ರೂಪಾಯಿ ಇದೆ. ಹಾಗಿದ್ರೆ ಅವ್ರಿಗೆ ಅದೇ 1 kg ಆನಿಯನ್ ಬೇಕು ಅಂತ ಹೇಳಿದ್ರೆ ಅವ್ರು ಜಸ್ಟ್ $0.5 ಮಾತ್ರ ಕೊಡ್ಬೇಕು. ಅಥವಾ ಅವ್ರೇನಾದ್ರೂ $1 ಕೊಟ್ರು ಅಂದ್ರೆ ಅವ್ರಿಗೆ 2 kg ಆನಿಯನ್ ಸಿಗುತ್ತೆ. ಅವ್ರಿಗೆ ಎಷ್ಟು ಕೆಜಿ ಸಿಗುತ್ತೆ, 2 kg ಆನಿಯನ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಈ US ಅಲ್ಲಿ ಇರ್ತಕ್ಕಂತ ಪರ್ಸನ್ ಸೀದಾ ಇಂಡಿಯಾಗ್ ಬರಲ್ಲ, ಎಲ್ಲಿ ಹೋಗ್ತಾನೆ, ಶ್ರೀಲಂಕಾಗ ಹೋಗ್ತಾನೆ. ಯಾಕೆ, ಕಡಿಮೆ ಡಾಲರ್ಗೆ ಅವ್ನಿಗೆ ಜಾಸ್ತಿ ಕ್ವಾಂಟಿಟಿ ಪ್ರಾಡಕ್ಟ್ಸ್ ಸಿಗ್ತಾ ಇದಾವೆ, ಅದಕ್ಕೋಸ್ಕರ. ನಾವು ಈಗ ಹೇಳಿ ಎಲ್ಲರೂ ಇಲ್ಲಿ ಬಂದು ಖರೀದಿ ಮಾಡ್ತಾ ಹೋದ್ವಿ ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಏನಾಗುತ್ತೆ, ಬೂಮ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೇ ಹೇಳಿರೋದು. ಅಂದ್ರೆ $1ಗೆ 50 ರೂಪಾಯಿ, $1ಗೆ 100 ರೂಪಾಯಿ. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಅರ್ಥ, ಡಿ ವ್ಯಾಲ್ಯೂ ಆಗಿದೆ ಅಂತ ಅರ್ಥ. ಡಿ ವ್ಯಾಲ್ಯೂ ಅಂದ್ರೆ ದುಡ್ಡು, ಅಂದ್ರೆ $1ಗೆ ದುಡ್ಡನ್ನ ಜಾಸ್ತಿ ಕೊಡ್ಬೇಕು, ರುಪೀಸ್ ನ ಜಾಸ್ತಿ ಕೊಡ್ಬೇಕು. ಸೊ ಆಬ್ವಿಯಸ್ಲಿ
ವಿದೇಶಗಳಲ್ಲಿ ದೇಶಿ ವಸ್ತುಗಳ ರಫ್ತುಗಳ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ. ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಯಾರು ಹ್ಯಾಪಿ ಆಗ್ತಾರೆ, ಇವ್ ನೋಡು ಮಾರ್ತಾ ಇದ್ದಾನೆ, ಎಲ್ಲ ತಗೊಳ್ಳೋರು ಜಾಸ್ತಿ ಆಗ್ತಾ ಇದಾರೆ. ಸೊ ಎಕ್ಸ್ಪೋರ್ಟರ್ ವಿಲ್ ಬಿ ಹ್ಯಾಪಿಯರ್. ಸೊ ಇಲ್ಲಿ ಇಂಪೋರ್ಟರ್ ವಿಲ್ ಬಿ ಎಕ್ಸ್ಪೋರ್ಟರ್ ಏನಾಗ್ತಾನೆ, ಅನ್ಹ್ಯಾಪಿ ಆಗಿರ್ತಾನೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಒಂದ್ಸತಿ ಪಾಸ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇಟ್ ವಿಲ್ ಬಿ ವೆರಿ ಈಸಿ. ದಟ್ ಇಸ್ ಇವನೇನಾಗ್ತಾನೆ, ಈ ವಿಲ್ ಬಿ ಅನ್ಹ್ಯಾಪಿ. ಫೈನ್, ಎಸ್. ಇದೇ ನಾವು ಉಲ್ಟಾ ಕನ್ಸಿಡರ್ ಮಾಡ್ಕೊಳ್ಳೋಣ. ಡಿವ್ಯಾಲ್ಯೂಯೇಷನ್ ಆಯ್ತಲ್ಲ, ರಿವ್ಯಾಲ್ಯೂಯೇಷನ್ ನೋಡೋಣ. ರಿವ್ಯಾಲ್ಯೂಯೇಷನ್ ಗೆ ಸೇಮ್ ಎಕ್ಸಾಂಪಲ್, ಸೇಮ್ ಥಿಂಗ್, ಬಟ್ ಡಿಫ್ರೆಂಟ್ ಸಿನಾರಿಯೋ. ಏನ್ ಸರ್ ಡಿಫ್ರೆಂಟ್ ಸಿನಾರಿಯೋ? ಏನಿಲ್ಲ, ಇಲ್ಲಿ ನೋಡಿ, ಸೇಮ್ ಥಿಂಗ್. ಇಂಡಿಯಾ ಇದೆ, ಶ್ರೀಲಂಕಾ ಇದೆ. ಫೈನ್, ಎಸ್. ಇಲ್ಲಿ $1 ಗೆ ಇವಾಗ ನಾವು ಒಂದ್ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳೋಣ. $1 ಗೆ 100 ರೂಪೀಸ್ ಇದೆ, ಇಲ್ಲಿ $1 ಗೆ 50 ರೂಪೀಸ್ ಇದೆ. 50 ರೂಪೀಸ್ ಇದೆ. ನಾವು ಈಗ ಏನಾಗ್ಬೇಕಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಪರ್ಸನ್, ಯಾರು ಪರ್ಸನ್ ಇಂಡಿಯಾದಲ್ಲಾರು ಆಯ್ತು, ಶ್ರೀಲಂಕಾದಲ್ಲಾದ್ರೂ ಆಯ್ತು. ಸೊ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಶ್ರೀಲಂಕಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈಗ ಇವ್ನು ಏನ್ ಮಾಡ್ಬೇಕಂದ್ರೆ ಒಂದು ಲ್ಯಾಂಬೋರ್ಗಿನಿ ಕಾರ್ ತಗೋಬೇಕು ಅಂತ ಅನ್ಕೋತಾನೆ. ಹೈಪೋಥೆಟಿಕಲ್ ಸಿಚುಯೇಷನ್, ಜಸ್ಟ್ ಲ್ಯಾಂಬೋರ್ಗಿನಿ ಕಾರ್ನ ಇದ್ ಮಾಡ್ಕೊಳ್ಳೋಣ. ಎಲ್ಲಿ USA ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಈಗ ಲ್ಯಾಂಬೋರ್ಗಿನಿ ಕಾರ್ ವ್ಯಾಲ್ಯೂ ಎಷ್ಟು ಅಂದ್ರೆ $1. ಲ್ಯಾಂಬೋರ್ಗಿನಿ ಕಾರ್ ವ್ಯಾಲ್ಯೂ ಎಷ್ಟು ಸರ್? $1 ಗೆ ಲ್ಯಾಂಬೋರ್ಗಿನಿ ಕಾರ್ ಸಿಗುತ್ತಾ? ನಾವು ಅರ್ಥ ಮಾಡ್ಲಿಕ್ಕೋಸ್ಕರ ಅರ್ಥ ಮಾಡ್ಕೋತಾ ಇದೀವಿ. ಅಥವಾ $2 ಅಂತ ತಿಳ್ಕೊಳ್ಳೋಣ. ಎಷ್ಟು? $2. ಒಂದು ಲ್ಯಾಂಬೋರ್ಗಿನಿ ಕಾರ್ ಬೆಲೆ $2. ನಾವು ಇಂಡಿಯಾದಲ್ಲಿ ಇದ್ದಾನೆ ಈ ಪರ್ಸನ್ $2 ಕೊಡ್ಬೇಕಂದ್ರೆ ಅವ್ನು ಎಷ್ಟು ರೂಪಾಯಿ ಕೊಡ್ಬೇಕು ಹೇಳಿ? $1 ಗೆ 100 ರೂಪಾಯಿ ಅಂದ್ರೆ ಅವನು 200 ರೂಪೀಸ್ ನ ಕೊಟ್ಟು ಡಾಲರ್ ನ ಪರ್ಚೇಸ್ ಮಾಡಿ ಇದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಫೈನ್ ವಿತ್ ದಿಸ್. ಎಸ್. ನಾವು ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದಾಗ ಕರೆನ್ಸಿ ಅಂದ್ರೆ ಹೈಪೋಥೆಟಿಕಲ್ ಸಿಚುಯೇಷನ್. ಅದೇ $2 ಬೇಕು ಅವನಿಗೆ. ಅದೇ $2 ಬೇಕಂತ ಹೇಳಿದ್ರೆ ಅವನಿಗೆ $1 50 ರೂಪಾಯಿ ಇತ್ತು ಅಂದ್ರೆ $2 ಬೇಕಂದ್ರೆ ಎಷ್ಟು ರೂಪಾಯಿ ಕೊಡ್ಬೇಕು? 100 ರೂಪೀಸ್ ಕೊಡ್ಬೇಕು. ಬಟ್ ಇಲ್ಲಿ ಎಷ್ಟು ಕೊಡ್ಬೇಕು? 200 ರೂಪೀಸ್ ಕೊಡ್ಬೇಕು. ಅವಾಗ ಇವನ್ ಏನ್ ಮಾಡ್ತಾನೆ? ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತಾನೆ. ಅಯ್ಯೋ ನನಗೆ ಕಷ್ಟ ಆಗ್ತಿದೆ ಅಂತ ಅನ್ಕೋತಾನೆ. ಇಂಪೋರ್ಟರ್ ಏನಾಗ್ತಾನೆ? ಅನ್ಹ್ಯಾಪಿ ಆಗ್ತಾನೆ. ಇಲ್ಲಿ ಇಂಪೋರ್ಟರ್ ಏನಾಗ್ತಾನೆ? ಖುಷಿ ಆಗ್ತಾನೆ. ಯಾಕೆ ಖುಷಿ ಆಗ್ತಾನೆ ಅಂದ್ರೆ ಕಡಿಮೆ ದುಡ್ಡಿಗೆ ಅವನಿಗೆ ಜಾಸ್ತಿ ಡಾಲರ್ ಸಿಗ್ತಿದೆ. ಇವೆರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ರಿವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದ್ರೆ $1 ಈಸ್ ಈಕ್ವಲ್ ಟು 50 ಇತ್ತು, 100 ಮಾಡಿದೆ ಅಂದ್ರೆ ಅದು ಡಿವ್ಯಾಲ್ಯೂಯೇಷನ್, 25 ಮಾಡಿದೆ ಅಂದ್ರೆ ಅದು ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಮಾಡಿದಾಗ ಯಾರು ಖುಷಿ ಆಗ್ತಾರೆ? ಇಂಪೋರ್ಟರ್ ಖುಷಿ ಆಗ್ತಾನೆ. ಯಾಕೆ ಅಂತ ಎಕ್ಸಾಂಪಲ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದ್ಸತಿ ಸಾಲ್ವ್ ಮಾಡಿ. ಡಿವ್ಯಾಲ್ಯೂ ಮಾಡ್ದ ಅಂತ ಹೇಳಿದ್ರೆ ಎಕ್ಸ್ಪೋರ್ಟರ್ ಖುಷಿ ಆಗ್ತಾನೆ. ಎಕ್ಸ್ಪೋರ್ಟರ್ ಯಾಕೆ ಖುಷಿ ಆಗ್ತಾನೆ ಅಂದ್ರೆ ಕಡಿಮೆ ಡಾಲರ್ಗೆ ಜಾಸ್ತಿ ದುಡ್ಡು ಸಿಗ್ತಿರುತ್ತೆ. ಜಾಸ್ತಿ ದುಡ್ಡು ಸಿಗ್ತಿರೋದ್ರಿಂದ ಅವ್ನು ಅಲ್ಲಿ ಆ ವಸ್ತುಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಆ ವಸ್ತುಗಳನ್ನ ಅಲ್ಲಿ ತಗೊಳ್ಳೋದ್ರಿಂದ ಎಕ್ಸ್ಪೋರ್ಟರ್ ಜಾಸ್ತಿ ಮಾಡಿ ಇದೆ. ಸೊ ಹಾಗಾಗಿ ಒಂದೇದು ಕರೆಕ್ಟ್. ಫೈನ್ ಸರ್. ಇನ್ ಮಿಕ್ಕಿದ್ ನೋಡ್ಬೇಕಾ? ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲ್ಲಾದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ಈ ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ನೌ ಕಮ್ ಟು ದಿಸ್ ಕ್ವಶನ್. ಸೆಕೆಂಡ್ ಥಿಂಗ್ ಯಾವುದು ಅಂದ್ರೆ ಸಾಲ ಮಾಪನ ಏಜೆನ್ಸಿಗಳು. ಸಾಲ ಮಾಪನ ಏಜೆನ್ಸಿಗಳು ಅಂದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಇದು ಸಹ 2022 PYQs. ನಾನು ಇದನ್ನ ಸಾಲ್ವ್ ಮಾಡಿದಾಗ ಕೂಡ ಹೇಳಿದ್ದೀನಿ. ಏನಂತ ಹೇಳಿದ್ರೆ ಇಂಡಿಯಾದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನ ಅಫಿಷಿಯಲ್ RBI ವೆಬ್ಸೈಟ್ ಅಲ್ಲಿ ಸಹ ಹೇಳುತ್ತೆ, ಮತ್ತೆ ಸೆಬಿಯಲ್ಲಿ ಕೂಡ ಹೇಳುತ್ತೆ. ಓಕೆ, ಏನಂತ ಹೇಳಿದ್ರೆ ಇದು ನಿಮ್ ಕೀ ಆನ್ಸರ್ ಕೂಡ ಎರರ್ ಇರಬಹುದು. ನಾನು ಇಲ್ಲಿ ಕೀ ಆನ್ಸರ್ ಗೋಸ್ಕರ ಹೇಳ್ತಿಲ್ಲ, UPSC ಕೀ ಆನ್ಸರ್ ಬೇಸಿಸ್ ಮೇಲೆ ಇದು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ನೀವು 2020 ಪೇಪರ್ ನ ಒಂದ್ಸತಿ ತಗೊಂಡು ಈ ಕ್ವೆಶನ್ ಅನ್ನ ನೋಡಿ ಅದಾದ್ಮೇಲೆ ಆನ್ಸರ್ ಮಾಡ್ಕೋಬಹುದು. ಎಸ್. ಸಾಲ ಮಾಪನ ಏಜೆನ್ಸಿಗಳು ಅಂದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಭಾರತದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನ ರೆಗ್ಯುಲೇಟ್ ಮಾಡೋದು ಯಾವುದು ಅಂದ್ರೆ ಸೆಬಿ. ದಟ್ ಈಸ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಇಸ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ನಮಗೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿನ ರೆಗ್ಯುಲೇಟ್ ಮಾಡುತ್ತೆ, RBI ಅಲ್ಲ. ಸೊ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುವುದು. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿನ RBI ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗ್ತದೆ. ಹಾಗಿದ್ರೆ ಒಂದು ಕರೆಕ್ಟ್ ಇದೆ, ಎರಡನೇದು ತಪ್ಪಿದೆ. ಮೂರನೇದು ಬರ್ತಾ ಇದ್ನೆ. ಮೂರನೇದು ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ, ಬಂಡವಾಳ ವೆಚ್ಚ. ನಾವ್ ಇವಾಗಿನ ಮಾಡಿದ್ವಿ ಯಾವುದು? ರೆವೆನ್ಯೂ ಎಕ್ಸ್ಪೆಂಡಿಚರ್ ಒಂದು, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ದಿನನಿತ್ಯದ ಖರ್ಚುಗಳಿಗೆ ಖರ್ಚು ಮಾಡೋದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಹೀಗೆ ಹೇಳಿ ಹೊಸ ತಂತ್ರಜ್ಞಾನ ಅಂದ್ರೆ ನ್ಯೂ ಟೆಕ್ನಾಲಜಿ ಮೇಲೆ ನಾನು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಆದಾಯನ ಪಡಿಲಿಕ್ಕೋಸ್ಕರ. ಅಂದ್ರೆ ಲಾಂಗ್ ಟರ್ಮ್ ಇರುತ್ತೆ ಅದು ನ್ಯೂ ಟೆಕ್ನಾಲಜಿ. ಸೊ ಹಾಗಾಗಿ ನ್ಯೂ ಟೆಕ್ನಾಲಜಿ ಏನಾಗುತ್ತೆ ಅಂದ್ರೆ ಬಂಡವಾಳ ವೆಚ್ಚ ಆಗಿರುತ್ತೆ. ಸೊ ಇದು ಮತ್ತೆ ಇದು ಎರಡು ಕರೆಕ್ಟ್ ಆಗ್ತವೆ. ಸೊ ಒಂದು ತಪ್ಪಾಗುತ್ತೆ. ಸೊ ಹಾಗಿದ್ರೆ ಏನು ಉತ್ತರ ಆಗಿರುತ್ತೆ ಅಂದ್ರೆ ಎರಡು ಮಾತ್ರ. ದಟ್ ಈಸ್ ಮೂರಲ್ಲಿ ಎರಡು ಕರೆಕ್ಟ್ ಇದೆ, ಒಂದ್ ತಪ್ಪಿದೆ. ಗೆಟ್ ದಿಸ್ ಇನ್ಫಾರ್ಮೇಶನ್. 2022 UPSC ಕೀ ಆನ್ಸರ್ ಪ್ರಕಾರ ಭಾರತದಲ್ಲಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳನ್ನ ರೆಗ್ಯುಲೇಟ್ ಮಾಡೋದು ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ. ಓಕೆ, ಫೈನ್. ಎಸ್. ಮುಂದಿನ ಪ್ರಶ್ನೆ ಹೋಗೋಣ.
4ನೇ ಪ್ರಶ್ನೆ, ದಟ್ ಈಸ್ ಕೆಳಗಿನವುಗಳಲ್ಲಿ ಯಾವುದು ಒಂದು ಹೆಚ್ಚು ಹಣದುಬ್ಬರವಾಗಿರಬಹುದು? ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬೇಕು ಅಂದ್ರೆ ಈ ಕೆಳಗಿನ ಯಾವ ಫ್ಯಾಕ್ಟರ್ಸ್ ಕಾರಣ ಅಂತ ಕೇಳಿದ್ದಾರೆ. ಎಸ್, ನಾವು ಕಮಿಂಗ್ ಇಯರ್. ಅಯವ್ಯಯ ಕೊರತೆಗೆ ಹಣಕಾಸು ಒದಗಿಸಲು ಸಾರ್ವಜನಿಕರಿಂದ ಸಾಲ ಪಡೆಯುವುದು. ಅಂದ್ರೆ ಸಿ, ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಮೀನ್ಸ್ ಜನಗಳ ಹತ್ರ ದುಡ್ಡು ಜಾಸ್ತಿ ಇದ್ದಾಗ, ಜನಗಳ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂತ ಹೇಳಿದಾಗ ಎಲ್ಲರೂ ಅದನ್ನ ಒಂದು ವಸ್ತುನ ಪರ್ಚೇಸ್ ಮಾಡಕ್ ಹೋಗ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂದ್ರೆ ಅದರ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಿಮ್ಮ ಹತ್ರ 100 ರೂಪಾಯಿ ಇದ್ದಾಗ ನೀವು ಏನ್ ಬೇಡ ತಗೊಳ್ಳೋದು ಬೇಡ ಅಂತ ಸುಮ್ಮನೆ ಇರ್ತೀರಾ. ಅದೇ ನಿಮ್ಮ ಹತ್ರ 1,000 ಕೋಟಿ ದುಡ್ಡಿತ್ತು ಅಂದ್ರೆ ನೀವು ಕಾರ್ ತಗೊಳ್ಳೋಣ, ಮನೆ ತಗೊಳ್ಳೋಣ, ಬಂಗ್ಲೆ ತಗೊಳ್ಳೋಣ, ಇದೆಲ್ಲ ಆಸೆಗಳು ಬರ್ತವೆ. ಸೊ ಜನಗಳ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಇನ್ಫ್ಲೇಷನ್ ಆಗುತ್ತೆ. ಯಾಕೆಂದ್ರೆ ಖರ್ಚು ಮಾಡಬೇಕು ಅಂತ ಆಸೆ ಬರುತ್ತೆ. ಎಸ್ ಎಸ್. ಸೊ ಇಲ್ಲಿ ಇನ್ಫ್ಲೇಷನ್ ಆಗಬೇಕು ಅಂತ ಕೇಳಿದಾರೆ. ಈ ಕೆಳಗಿನ ಯಾವ್ದು ಕಾರಣ ಅಂತ ಹೇಳಿ. ಸೊ ಮೋರ್ ಅಪ್ರಾಪ್ರಿಯೇಟ್ ಕೇಳೋದ್ರಿಂದ ಎಲ್ಲಾ ಸ್ಟೇಟ್ಮೆಂಟ್ಸ್ ಪ್ರಾಪರ್ ಆಗಿ ಓದ್ಬೇಕು. ಜನಗಳ ಹತ್ರ ದುಡ್ಡು ಜಾಸ್ತಿ ಆಗ್ಬೇಕು. ನಾವು ಕಮಿಂಗ್ ಅಯವ್ಯಯ ಕೊರತೆಗೆ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ಗೋಸ್ಕರ ಸರ್ಕಾರ ಸಾಲ ಮಾಡೋದು ಅಯವ್ಯಯ ಕೊರತೆಗೆ ಸಾಲ ಮಾಡುತ್ತಲ್ಲ, ಅದು ಇನ್ಫ್ಲೇಷನ್ಗೆ ಕಾರಣನ ಹೌದು, ಇಟ್ ಇಸ್ ಅ ರೀಸನ್. ಸರ್ಕಾರ ಸಾಲ ಮಾಡೋದೇನಕ್ಕೆ? ಖರ್ಚು ಮಾಡೋದಕ್ಕೆ. ಬಜೆಟ್ ಅಲ್ಲಿ ಖರ್ಚು ಮಾಡ್ತು ಅಂದ್ರೆ ಆಬ್ವಿಯಸ್ಲಿ ಜನಗಳ ಮಧ್ಯೆ ಏನಾಗುತ್ತೆ? ದುಡ್ಡು ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ಗೆ ಕಾರಣನ ಹೌದು. ಸೊ ಅದನ್ನ ನೋಡಿದ ತಕ್ಷಣ ಈ ಆಪ್ಷನ್ ನ ಟಿಕ್ ಹಾಕಬಾರದು. ಯಾಕೆಂದ್ರೆ ಮೋರ್ ಅಪ್ರಾಪ್ರಿಯೇಟ್ ಕೇಳಿದರೆ ಎಲ್ಲ ಪ್ರಶ್ನೆಗಳು, ಎಲ್ಲ ಆಪ್ಷನ್ಸ್ ನ ಓದ್ಬೇಕು ಸ್ವಲ್ಪ ನಾವು. ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ವೆಚ್ಚದಲ್ಲಿನ ಹೆಚ್ಚಳ ಅಂದ್ರೆ ಗವರ್ನಮೆಂಟ್ ಸ್ಕೀಮ್ಸ್ ಗೆ ಎಕ್ಸ್ಪೆನ್ಸಸ್ ನ ಜಾಸ್ತಿ ಮಾಡ್ತೀನಿ. ಆಬ್ವಿಯಸ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ತೀನಿ ಅಂದ್ರೆ ಜನಗಳ ಮಧ್ಯೆ ದುಡ್ಡು ಹೋಗುತ್ತೆ. ಎಸ್, ಇಟ್ ಇಸ್ ದಿ ರೀಸನ್ ಫಾರ್ ಇನ್ಫ್ಲೇಷನ್. ಬಟ್ ನನ್ಗೆ ಇಲ್ಲಿ ಬೇಕಾಗಿರೋದೇನು? ಮೋಸ್ಟ್ ಅಪ್ರಾಪ್ರಿಯೇಟ್ ಇನ್ನೊಂದು ಹಣದ ಅಪಮೌಲ್ಯ, ರುಪಿ ಡಿವ್ಯಾಲ್ಯೂಯೇಷನ್. ಇವಾಗಿನ ಮಾತಾಡಿದ್ವಿ, ರುಪಿ ಡಿವ್ಯಾಲ್ಯೂಯೇಷನ್ ಇನ್ಫ್ಲೇಷನ್ ರೀಸನ್ ಆಗುತ್ತೆ? ಆಗತ್ತೆ. ಅದು ರಿಲೇಟೆಡ್ ಆಗಿ ನೋಡ್ಕೊಂಡು ಈಗ ಅಯವ್ಯಯ ಕೊರತೆಗೆ ಹಣಕಾಸು ಒದಗಿಸಲು ಹೊಸ ಹಣದ ಮುದ್ರಣ ಮಾಡುವುದು. ಅಂದ್ರೆ ಇಲ್ಲಿ ಮೋರ್ ಅಪ್ರಾಪ್ರಿಯೇಟ್ ಕೇಳೋದ್ರಿಂದ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಇದೆಯಲ್ಲ, ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಜಾಸ್ತಿ ದುಡ್ಡನ್ನ ಪ್ರಿಂಟ್ ಮಾಡಿ ನಾನು ಜನಗಳಿಗೆ ಹಂಚ್ತೀನಿ. ನೀವೇ ಹೇಳ್ರಿ, ಯಾವ ಸಂದರ್ಭದಲ್ಲಿ ಜನಗಳ ಹತ್ರ ದುಡ್ಡು ಅತಿ ಹೆಚ್ಚು ಹೋಗುತ್ತೆ? ಅಂದ್ರೆ ಆಪ್ಷನ್ ಡಿ ಸಂದರ್ಭದಲ್ಲಿ ಅತಿ ಹೆಚ್ಚು ಹೋಗುತ್ತೆ. ಇನ್ಫ್ಲೇಷನ್ ಅಂದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿ. ಈಸಿ ಕ್ವಶನ್. ಸೊ ಹಂಗಾಗಿ ನಾನು ಜಾಸ್ತಿ ನಿಮ್ಗೆ ಎಲಾಬರೇಟ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಡಿ, ಹಣದ ಮುದ್ರಣ ಮಾಡೋದು. ಯಾವ್ದಕ್ಕೋಸ್ಕರ? ಅಯವ್ಯಯ ಕೊರತೆಗೆ.